ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಅಂದರೆ ಚಾಮುಂಡಿ ತಾಯಿಯ ಹುಟ್ಟುಹಬ್ಬ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಜೋರಾಗಿದೆ. ಹಾಗಿದ್ರೆ ಹುಟ್ಟುಹಬ್ಬದ ವಿಶೇಷತೆ ಏನು, ಏನೆಲ್ಲ ಆಚರಣೆಗಳಿರ್ತದೆ, ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ಕೊಳ್ತಾರೆ ಎಲ್ಲರೂ. ಇವತ್ತು ದೇವಿಗೆ ಹುಟ್ಟುಹಬ್ಬ, ಏನು ವಿಶೇಷ ಅಂತ? ಸಮಸ್ತ ವೀಕ್ಷಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವರ್ಧಂತಿ ಉತ್ಸವ ಅಂತಕ್ಕಂಥದ್ದು ಸಂಸ್ಕೃತ ಪದ. ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತೀವಿ, ಇಂಗ್ಲೀಷಲ್ಲಿ ಬರ್ತ್ಡೇ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಆಚರಣೆ ಮಾಡ್ತಾ ವರ್ಧಂತಿ ಉತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಸಂಸ್ಕೃತವಾಗಿ ಬಂದಿರತಕ್ಕಂಥದ್ದು. ಹಾಗೂ ಅರಮನೆಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಅಲ್ಲಿ ಏನು ಸಂಪ್ರದಾಯಗಳು ನಡೀತೆ ಅದೇ ರೀತಿ ಸಂಪ್ರದಾಯ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷ ಆಗಿರ್ತಕ್ಕಂಥದ್ದು. ಎಂದಿನಂತೆ ಬೆಳಗ್ಗೆ 3:30 ಮಹಾನ್ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಚಾಮುಂಡೇಶ್ವರಿ ಅಲಂಕಾರ ಆಗುತ್ತೆ. ಇಂದಿನ ವಿಶೇಷ 9:00 ಮಹಾಮಂಗಳಾರತಿ ಆಯಿತು. 10:00 ಚಿನ್ನದ ಪಲ್ಲಕ್ಕಿಲಿ ಉತ್ಸವ ಬರ್ತದೆ. ಅಂದರೆ ಅರಮನೆ ಸಂಪ್ರದಾಯದಂಗೆ ಚಿನ್ನದ ಪಲ್ಲಕ್ಕಿ ಕಳಿಸಿ ಮಹಾರಾಜರು ಶಾಸ್ತ್ರ ರೀತಿಯಾಗಿ ಅದನ್ನು ಎಳಿತಕ್ಕಂಥ ಪದ್ಧತಿ ಬಂದಿರತಕ್ಕಂಥದ್ದು. ಅರಮನೆಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗೆ ಅಲ್ಲಿಂದ ಬಂದಿರತಕ್ಕಂಥ ಬ್ಯಾಂಡ್ ಇರ್ಬೋದು, ಜಿಲ್ಲಾದೇವರು ಇರ್ಬೋದು, ಆಗ ಅರಮನೆಯವರು ಕುಂಚ ಇಟ್ಕೊಳ್ಳೋರು ಇರ್ಬೋದು, ಇವರೆಲ್ಲ ಅರಮನೆ ಸಂಪ್ರದಾಯದಂಗೆ ಉತ್ಸವ ನಡೆದು ಇಲ್ಲೇ ಪದ್ಧತಿ ಆಗಿರ್ತಕ್ಕಂಥದ್ದು. ಎಷ್ಟು ವರ್ಷಗಳಿಂದ ಈ ಒಂದು ಹುಟ್ಟುಹಬ್ಬದ ಇತಿಹಾಸ ಇದೆ? ರಾಜರ ಕಾಲದಲ್ಲೂ ಆಚರಣೆ ಆಗ್ತಾ ಇತ್ತು, ಮತ್ತು ಇವತ್ತಿನ ಹುಟ್ಟುಹಬ್ಬದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ಅಂದರೆ ಇಂದು ರಾಜಕಾಲದಿಂದ ಬಂದಿರತಕ್ಕಂಥದ್ದು. ಯಾಕೆಂದರೆ ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ರಾಜ ಕುಲದೇವತೆ ಆಗಿರ್ತಕ್ಕಂಥದ್ದು. ಅನೇಕ ಸೇವೆಗಳು ಮಾಡಿರ್ತಕ್ಕಂಥದ್ದು ರಾಜವಂಶಸ್ಥರಲ್ಲಿ ಜಾಸ್ತಿ, ಅವರಿಂದ ಬಂದಿರತಕ್ಕಂಥ. ಅದೇ ರೀತಿಯಾಗಿ ನಾವು ಇಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ರಾಜಮಾತೆಯವರು ಬಂದಿದ್ದರು, ಹಾಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಬಂದಿದ್ದರು, ಅವರ ತ್ರಿಷಿಕಾ ಕುಮಾರಿ ಅವರು ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ರಥ ಎಳೆದ್ಬಿಟ್ಟು ಹೋಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಈ ಚಿನ್ನದ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ಒಂದು ಉತ್ಸವ ಹೊರಡುತ್ತದೆ. ಏನಿದೆ ವಿಶೇಷತೆ ಅಂತ ಚಿನ್ನದ ಪಲ್ಲಕ್ಕಿ? ಅಂದರೆ ಚಿನ್ನದ ಪಲ್ಲಕ್ಕಿ ಅಂದರೆ ರಾಜರು ಮಾಡ್ತಿರ್ತಕ್ಕಂಥದ್ದು. ಅದರಲ್ಲಿ ಉತ್ಸವ ಮಾಡಬೇಕು ಅಂತ ಅವ್ರ ಆಸೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಅವರೇ ಅರಮನೆಯಿಂದ ಕಳಿಸ್ಕೊಟ್ಟು ಇದರಲ್ಲಿ ಉತ್ಸವ ಬೆಳಗಿಸ್ತಾರೆ. ಯಾಕೆಂದರೆ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಕಳಿಸ್ಕೊಡ್ತಾರೆ, ಹಾಗೂ ತೀರ್ಥಸ್ಥಾನ ದಿವಸ ತೆಪ್ಪೋತ್ಸವ ದಿವಸ ಕೂಡ ಕಳಿಸ್ಕೊಡ್ತಾರೆ. ಸಾಮಾನ್ಯವಾಗಿ ಉತ್ಸವ ಮೂರ್ತಿ ಭಕ್ತರ ಹತ್ರನೇ ಹೋಗುವಂಥ ಒಂದು ಪದ್ಧತಿನ ಹುಟ್ಟುಹಬ್ಬದಲ್ಲಿ ಹೇಗೆ ಅಂತ? ಅಂದರೆ ಉತ್ಸವ ಮಾಡಬೇಕು ಅಂತಲೇ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ವಯಸ್ಸಾದವ್ರು ಇರ್ತಾರೆ, ಕೆಲವರು ಬರೋಕ್ಕಾಗಲ್ಲ ದೇವಸ್ಥಾನಕ್ಕೆ, ಅವ್ರುಗಳೆಲ್ಲ ನೋಡಲಿ ಅಂತ ಉತ್ಸವ ಅಂತ ಹೇಳಿ ಮಾಡ್ತಕ್ಕಂಥದ್ದು. ತಾಯಿ ಅಲ್ಲಿಯೇ ಹೋಗುವಂತಕ್ಕಂಥದ್ದು. ಅವರು ಮಕ್ಕಳನ್ನ, ತಾಯಿ ಬಂದಿದ್ದಾಳೆ ಅಂತೇಳಿ ಮಕ್ಕಳುಗಳು ಯಾವ ರೀತಿ ಅವ್ರನ್ನ ಆಧರಿಸ್ತಾರೆ ಆ ರೀತಿ ಆಧರಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲಿನ ಇರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಪೂಜಿಸಿದರೆ ಎಲ್ಲ ಫಲಗಳು ಸಹ ನೆರವೇರ್ತದೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಹುಟ್ಟುಹಬ್ಬ ಇನ್ನೂ ವಿಶೇಷವಾದಂಥದ್ದು. ಅಂದರೆ ಆಷಾಢ ಮಾಸ ಅಂತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಈಗ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅವಿನಾಭಾವ ಸಂಬಂಧ ಮೈಸೂರಿಗೂ ಅದಕ್ಕೂ ರಾಷ್ಟ್ರ ರಾಜ್ಯಕ್ಕೆ ಎಲ್ಲದಕ್ಕೂ ನಾಡಿನ ದೇವತೆ ಆಗಿರೋದ್ರಿಂದ ಹೆಚ್ಚು ಜನಗಳು ಬಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲಿ ಬಂದಿರತಕ್ಕಂಥದ್ದು. ಈಗ ಹುಟ್ಟುಹಬ್ಬದ ದಿನ ನಾವೆಲ್ಲ ಹುಟ್ಟುಹಬ್ಬ ಆದರೆ ಹೊಸ ಬಟ್ಟೆಯನ್ನು ಧರಿಸುವಂಥದ್ದು, ಅಲಂಕಾರ ಮಾಡಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಚಾಮುಂಡೇಶ್ವರಿ ತಾಯಿ ಸಹ ಅಲಂಕಾರ ಪ್ರಿಯೆ. ಸೊ ಯಾವ ರೀತಿಯಂಥ ಅಲಂಕಾರ ಇವತ್ತು ಆಗಿರುವಂಥದ್ದು, ಮತ್ತು ದೇವಸ್ಥಾನದ ಪ್ರಾಂಗಣ ಹೂಗಳಿಂದ ಯಾವ ರೀತಿ ಕಂಗೊಳಿಸ್ತಾ ಇದೆ? ಅಂದರೆ ಅಲಂಕಾರ ಅಂತಂದರೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅಂದರೆ ಮಕ್ಕಳಿಗೆ ನಾವು ಎಣ್ಣೆ ಸ್ನಾನ ಮಾಡ್ತೀವಿ. ಅಭ್ಯಂಜನ ಸ್ನಾನ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಿ. ಅಭ್ಯಂಜನ ಸ್ನಾನ ಮಾಡಿಸಿ ಅವಳಿಗೆ ಎಣ್ಣೆ ಅರ್ಶಿನ ಬಳಸ್ಕೊಂಬಂದು ಪೂಜೆ ಮಾಡಿ ಅದಾದ ನಂತರ ಅಭಿಷೇಕ ಮಾಡ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಇರ್ತಕ್ಕಂಥದ್ದು ಇಂದಿನ ವಿಶೇಷ. ಹಾಗೆ ರಾತ್ರಿ 8:00 ದರ್ಬಾರ್ ಉತ್ಸವ ನಡೆಯುತ್ತೆ. ಅರಮನೆಯಲ್ಲಿ ಮಹಾರಾಜರು ಯಾವ ರೀತಿ ದರ್ಬಾರ್ ಉತ್ಸವ ಮಾಡ್ತಾರೆ ಆ ರೀತಿ ದರ್ಬಾರ್ ಉತ್ಸವ ನಡೆದು ಈ ಚಾಮುಂಡಿ ಬೆಟ್ಟದ ವಿಶೇಷವಾಗಿರ್ತಕ್ಕಂಥದ್ದು. ತಾಯಿ ಚಾಮುಂಡೇಶ್ವರಿ ಆಭರಣಗಳನ್ನು ನೋಡೋದೇ ಕಣ್ಣಿಗೆ ಒಂದು ಅಂದ. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಹುಟ್ಟುಹಬ್ಬದ ದಿನದಲ್ಲಿ ಯಾವ ರೀತಿಯಾಗಿ ಆಭರಣಗಳನ್ನು ಧಾರಣೆ ಮಾಡಿರ್ತಾರೆ? ಅಂದರೆ ಅರಮನೆಯಿಂದ ಬಂದಿರತಕ್ಕಂಥ ಒಡವೆಗಳೆಲ್ಲ ಧರಿಸಿ ಧಾರಣೆ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿರ್ತಕ್ಕಂಥದ್ದು. ಅವರೇ ಕಳಿಸ್ಕೊಡ್ತಾರೆ ಇಂತಿಂಥ ಸಮಯದಲ್ಲಿ ಹಿಂಗೆ ಆಗಬೇಕು ಅಂತ. ಅದೇ ರೀತಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಆಗಿರುತ್ತೆ. ಅಂದರೆ ದರ್ಬಾರ್ ಉತ್ಸವ ಅಂತಂದರೆ ಅರಮನೆಯಲ್ಲಿ ಯಾವ ರೀತಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಮಹಾರಾಜ ದರ್ಬಾರ್ ಮಾಡಿದಾಗ ಅದರ ಕಳೆ ಆಗಿರುತ್ತೆ, ಅದೇ ರೀತಿ ಚಾಮುಂಡಿ ಕೂಡ ಇಲ್ಲಿ ಕಳೆ ಆಗಿರ್ತಾಳೆ ಅಂತ ಕೇಳಿ. ಅಂದರೆ ರಾಷ್ಟ್ರ ರಾಜ್ಯಕ್ಕೆಲ್ಲ ಒಳ್ಳೇದಾಗಲಿ, ಸುಭಿಕ್ಷವಾಗಲಿ, ರೈತಾಪಿ ಜನಗಳು ಚೆನ್ನಾಗಿರಲಿ. ಯಾಕೆಂದರೆ ಅವರು ಅನ್ನದಾತ ಸುಖೀಭವ ಅಂತ ಕರಿತೀವಿ. ಅವರೆಲ್ಲ ಚೆನ್ನಾಗಿದ್ದರೆ ನಾವೆಲ್ಲ ಸುಭಿಕ್ಷವಾಗಿರ್ಬೋದು, ನಾಡು ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲ ಸಮೃದ್ಧಿ ಆಗಿರಲಿ ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಇದು ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ವಿಶೇಷತೆ. ಇವತ್ತು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಬಾರ್ ನೆರವೇರಲಿದೆ. ಸೊ ಹೀಗಾಗಿ ಅರಮನೆಯಿಂದ ತರುವಂತಹ ಎಲ್ಲ ಆಭರಣಗಳನ್ನು ಸಹ ತಾಯಿಗೆ ಧಾರಣೆ ಮಾಡಲಾಗ್ತದೆ. ಯಾವ ರೀತಿಯಲ್ಲಿ ಅರಮನೆಯಲ್ಲಿ ಉತ್ಸವ ಆಗ್ತದೆ ಅದೇ ಮಾದರಿಯಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಸಹ ಇವತ್ತು ದರ್ಬಾರ್ ಉತ್ಸವವನ್ನು ಮಾಡ್ತಾರೆ. ಒಟ್ಟಾರೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ಆಚರಣೆ ಸಡಗರ ಸಂಭ್ರಮದಿಂದ ನೆರವೇರ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.